ಕೋಲಾರ ನಗರದ ಉದ್ಯಾಗಿರಿ ಬಡಾವಣೆಯ ಚೊಕ್ಕ ಕನ್ವೆನ್ಷನ್ ಹಾಲ್ ಎದುರಿನ ಮಂಜುನಾಥ್ ಎಂಬುವವರ ಮನೆಯಲ್ಲಿ ಅಡಗಿದ್ದ ಸುಮಾರು 20ಕ್ಕೂ ಹೆಚ್ಚು ನಾಗರ ಹಾವಿನ ಮರಿಗಳನ್ನು ಸ್ನೇಕ್ ರವಿ ರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟಿದ್ದಾರೆ. ಅಷ್ಟಕ್ಕೂ ಇಷ್ಟು ಮರಿಗಳು ಇಲ್ಲಿ ಹೇಗೆ ಅಡಗಿಕೊಂಡಿದ್ದವು ಎಂಬುದು ಕುತೂಹಲವೇ ಸರಿ. ಮಂಜುನಾಥ್ ಎಂಬುವವರ ಮನೆಯ ಎಲ್ಇಡಿ ಖಾಲಿ ಸ್ಕ್ರೀನ್ ಬಾಕ್ಸ್ನಲ್ಲಿ 20ಕ್ಕೂ ಹೆಚ್ಚು ನಾಗರ ಹಾವಿನ ಮರಿಗಳು 2-3 ದಿನಗಳಿಂದ ಮೊಟ್ಟೆ ಹೊಡೆದು ಹೊರಗಡೆ ಬರುತ್ತಿದ್ವು. ಬುಧವಾರ ಗುರುವಾರ ಅದೇ ಮನೆಯ ಸಮೀಪ 2 ಹಾವಿನ ಮರಿಗಳನ್ನು ರಕ್ಷಣೆ ಮಾಡಿದ್ದ ಸ್ನೇಕ್ ರವಿ ಇಂದು ಮತ್ತೆ ಅದೇ ಮನೆಯವರು ಕರೆ ಮಾಡಿದ ಹಿನ್ನೆಲೆ ಮತ್ತಷ್ಟು ಹಾವಿನ ಮರಿಗಳು ಇರುವ ಶಂಕೆಯಲ್ಲಿ ಪರಿಶೀಲನೆ ನಡೆಸಿದ ವೇಳೆ ಎಲ್ಇಡಿ ಸ್ಕ್ರೀನ್ ಬಾಕ್ಸ್ಗಳನ್ನು ಇಟ್ಟಿದ್ದ ಕೊಠಡಿಯಲ್ಲಿ 20ಕ್ಕೂ ಹೆಚ್ಚು ನಾಗರ ಹಾವಿನ ಮರಿಗಳು ಕಂಡುಬಂದಿವೆ. ತಕ್ಷಣ ಹಾವಿನ ಮರಿಗಳನ್ನು ರಕ್ಷಣೆ ಮಾಡಿ ಅರಣ್ಯ ಪ್ರದೇಶದಲ್ಲಿ ಬಿಡಲಾಯಿತು. ಸೆಪ್ಟೆಂಬರ್ವರೆಗೂ ನಾಗರ ಹಾವು, ಕೊಳಕು ಮಂಡಲ ಹಾಗೂ ನೀರು ಹಾವುಗಳು ಮರಿಗಳಿಗೆ ಜನ್ಮ ನೀಡುವ ಸಮಯ. ಹೀಗಾಗಿ ಮೊಟ್ಟೆ ಹೊಡೆದು ಹೊರಗಡೆ ಬರುವ ಹಾವುಗಳು ತಂಪಾದ ಪ್ರದೇಶ ಹುಡುಕಿಕೊಂಡು ಮನೆಗಳ ಬಳಿ ಬರುತ್ತವೆ. ಈ ಸಮಯದಲ್ಲಿ ಮನೆ ಆವರಣವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಕಸ ಒಂದೇ ಕಡೆ ಶೇಖರಣೆ ಮಾಡಲು ಬಿಡಬಾರದು ಮತ್ತು ಹೂಕುಂಡವನ್ನು ಸ್ವಚ್ಛ ಮಾಡುವ ಅಥವಾ ನೀರು ಹಾಯಿಸುವ ವೇಳೆ ಜಾಗೃತಿಯಾಗಿರಬೇಕು ಮತ್ತು ಮನೆ ಮುಂದೆ ಚರಂಡಿ, ಗಿಡ, ಗಂಟೆಗಳು ಬೆಳೆದಿದ್ರೆ ಮನೆಯೊಳಗಡೆ ಹಾವುಗಳು ಬರದಂತೆ ಬಂದೋಬಸ್ತ್ ಮಾಡಿಕೊಳ್ಳಬೇಕು ಎಂದು ಸ್ನೇಕ್ ರವಿ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ.